ಓಕೆ, ಮೊದಲನೇದಾಗಿ ನಾವು ಇವತ್ತು ಫೋಟೋಶಾಪ್ ಅನ್ನ ಕಲಿಬೇಕಾಗಿದೆ. ಫೋಟೋಶಾಪ್ ಅಲ್ಲಿ ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತಾರೆ, ಫೋಟೋ ಯಾವ ರೀತಿಯಾಗಿ ಎಡಿಟ್ ಮಾಡ್ತಾರೆ, ಡಿಸೈನ್ ಯಾವ ರೀತಿಯಾಗಿ ಮಾಡ್ತಾರೆ, ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಪ್ರತಿದಿನ ಹೊಸ ಹೊಸ ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ತಿರ್ತೀನಿ. ಪ್ರತಿಯೊಂದು ವಿಡಿಯೋಸ್ ಅನ್ನ ನೋಡ್ಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜು ಒಂದು ಬೆಲ್ ಐಕಾನ್ ಗಂಟೆ ಬರ್ತದೆ, ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲಾ ವಿಡಿಯೋಸ್ ಗಳ ಮಾಹಿತಿ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ನೋಟಿಫಿಕೇಶನ್ ಬರುತ್ತೆ. ಮನೆಯಲ್ಲೇ ಕುಳಿತುಕೊಂಡು ಉಚಿತವಾಗಿ ನೀವು ಕಂಪ್ಯೂಟರ್ ಶಿಕ್ಷಣವನ್ನ ಕಲಿಯಬಹುದು. ಓಕೆನಾ, ನಾನು ಮೊದಲಿಗೆ ನನ್ನ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಇರುವಂತಹ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊರಿ. ಮಾಡಿದ ನಂತರ ನೀವೇನ್ ಮಾಡಬೇಕು, ಇಲ್ಲಿ ಕಂಪ್ಯೂಟರ್ ಒಳಗಿರುವಂತಹ ಸಾಫ್ಟ್ವೇರ್ ಗಳ ಲಿಸ್ಟ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ನಮಗೆ ಅಡೋಬ್ ಫೋಟೋಶಾಪ್ ಏನಾದ್ರೂ ಕಾಣಿಸ್ತಾ ಇದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಕಾಣಿಸ್ತಾ ಇಲ್ಲ ಸರ್ ಅಂದ್ರೆ ಆಲ್ ಪ್ರೋಗ್ರಾಮ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿ ಅಡೋಬ್ ಫೋಟೋಶಾಪ್ 7.0 ಅನ್ನುವಂತ ಸಾಫ್ಟ್ವೇರ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಇದು ಬಹಳಷ್ಟು ಓಲ್ಡ್ ವರ್ಷನ್ ಅಂತಾನೆ ಹೇಳ್ಬಹುದು. ಇವಾಗ ನಿಮ್ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಹೊಸದಾಗಿ ನೀವು ತಗೊಂಡಿದ್ದೆ ಆದಲ್ಲಿ ಈ ಒಂದು ಸಾಫ್ಟ್ವೇರ್ ಇರಲಿಲ್ಲ ಅಂದ್ರೂ ಫೋಟೋಶಾಪ್ ಅನ್ನುವಂತ ಯಾವುದೇ ವರ್ಷನ್ ಸಾಫ್ಟ್ವೇರ್ ಇದ್ರೂ ಕೂಡ ನೀವು ಅದನ್ನು ಓಪನ್ ಮಾಡ್ಕೊರಿ. ಕೆಲಸ ಮಾಡುವಂತ ವಿಧಾನ ಸೇಮ್ ಇರುತ್ತೆ, ಬಟ್ ಟೂಲ್ಸ್ ಗಳು ಕೆಲವೊಂದು ಟೈಮ್ ಸ್ವಲ್ಪ ಚೇಂಜಸ್ ಮಾಡಿರ್ತಾರೆ. ಅಂದ್ರೆ ಹೊಸ ಸಾಫ್ಟ್ವೇರ್ ಅಂದಾಗ ಸ್ವಲ್ಪ ಬದಲಾವಣೆ ಮಾಡಿರ್ತಾರೆ. ಓಕೆನಾ, ಹಾಗಾಗಿ ಅತಿ ಹೆಚ್ಚಾಗಿ ಬಳಕೆಯಲ್ಲಿರುವಂತಹ ಯಾವ್ದಾದ್ರು ಒಂದು ಸಾಫ್ಟ್ವೇರ್ ಇತ್ತು ಅಂದ್ರೆ ನಾವು ಅಡೋಬ್ ಫೋಟೋಶಾಪ್ 7.0 ಅಂತಾನೆ ಕೂಡ ನಾವು ನೋಡಬಹುದು. ಹಾಗಾಗಿ ಈ ಒಂದು ಸಾಫ್ಟ್ವೇರ್ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಮಾಡಿದ ನಂತರ ಸಂಪೂರ್ಣವಾಗಿ ನಮ್ಮ ಕಂಪ್ಯೂಟರ್ ಒಳಗೆ ಫೋಟೋಶಾಪ್ ಸಾಫ್ಟ್ವೇರ್ ಪ್ರಾರಂಭ ಆಗ್ಲಿಕ್ಕೆ ಶುರುವಾಗಿದೆ. ಓಕೆನಾ, ನೋಡಬಹುದು ಚಾಲು ಆಗ್ತಿದ್ದಾಗನೆ ಮೇಲ್ಗಡೆ ನಮಗೆ ಈ ರೀತಿಯಾಗಿ ಒಂದು ಸ್ಕ್ರೀನ್ ಒಳಗ ನೋಡ್ಲಿಕ್ಕೆ ಸಿಗ್ತದೆ. ಹೌದಾ, ಓಕೆ, ನೋಡಬಹುದು ಸಂಪೂರ್ಣವಾಗಿ ನಮಗೆ ಅಡೋಬ್ ಫೋಟೋಶಾಪ್ ಇನ ಒಂದು ಸಾಫ್ಟ್ವೇರ್ ನಮ್ಮ ಕಂಪ್ಯೂಟರ್ ಒಳಗ ಸಂಪೂರ್ಣವಾಗಿ ಓಪನ್ ಆಗಿದೆ ಅಂತ ನಾವು ನೋಡ್ತಾ ಇದೀವಿ. ಹೌದಾ, ಹಾಗಾದ್ರೆ ಇದಕ್ಕೆ ಸ್ವಲ್ಪ ಒಂದು ವಿವರಣೆಯನ್ನ ಮಾಡ್ಕೊಳ್ಳೋಣ. ಮೇಲ್ಗಡೆ ಇರೋದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಇದನ್ನ ಟೈಟಲ್ ಬಾರ್ ಅಂತ ಹೇಳ್ತಾರೆ. ಅಂದ್ರೆ ಫೋಟೋಶಾಪ್ ಅಂದ್ರೆ ಅಡೋಬ್ ಫೋಟೋಶಾಪ್ ಒಂದು ಸಾಫ್ಟ್ವೇರ್ ಹೆಸರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ನೀವು ಯಾವುದೇ ಒಂದು ಸಾಫ್ಟ್ವೇರ್ ಓಪನ್ ಮಾಡಿದಾಗ ಮೇಲ್ಗಡೆ ಆ ಒಂದು ಸಾಫ್ಟ್ವೇರ್ ಹೆಸರು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ. ಅಡೋಬ್ ಫೋಟೋಶಾಪ್ ಅಂತ ನಾವು ಹೇಳ್ತೀವಿ. ಇದನ್ನ ಮಿನಿಮೈಸ್, ಮ್ಯಾಕ್ಸಿಮೈಸ್, ಕ್ಲೋಸ್ ಬಟನ್ ಅಂತ ನಾವು ಹೇಳ್ತೀವಿ. ಫೋಟೋಶಾಪ್ ಸಾಫ್ಟ್ವೇರ್ ಬಂದ್ ಮಾಡಬೇಕಾಗಿತ್ತು ಅಂದ್ರೆ ನೀವು ಡೈರೆಕ್ಟ್ ಆಗಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಕ್ಲೋಸ್ ಆಗ್ಬಿಡ್ತದೆ. ಇದು ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಹೌದಾ, ಮತ್ತೆ ಇದರ ಕೆಳಗಡೆ ಇಲ್ಲಿ ಕಾಣಿಸುವಂತ ಒಂದೇನು ಫೈಲ್, ಎಡಿಟ್, ಇಮೇಜ್, ಲೇಯರ್ ಅಂತ ಕಾಣಿಸ್ತಾ ಇದೆಯಲ್ಲ, ಇವುಗಳಿಗೆ ನಾವು ಮೆನು ಬಾರ್ಸ್ ಅಂತ ಕರಿತೀವಿ. ಗೊತ್ತಾಗ್ತದೆ ಯಾವುದು? ಇವುಗಳಿಗೆ ನಾವು ಮೆನು ಬಾರ್ ಅಂತ ಕರಿತೀವಿ. ಕೆಳಗಡೆ ಕಾಣಿಸೋದಕ್ಕೆ ನಾವು ಇದಕ್ಕೆ ಏನ್ ಹೇಳ್ತೀವಪ್ಪ ಅಂದ್ರೆ ಟೂಲ್ ಬಾರ್ ಅಂತ ಕರಿತೀವಿ. ಅಂದ್ರೆ ಇವೆಲ್ಲ ಟೂಲ್ಸ್ ಗಳನ್ನ ಬಳಕೆ ಮಾಡಿಕೊಂಡು ನಾವು ಫೋಟೋಶಾಪ್ ಅಲ್ಲಿ ಕೆಲಸವನ್ನ ಮಾಡಬಹುದು. ನಿಮ್ಗೆ ಯಾವ ರೀತಿಯಾಗಿ ಡಿಸೈನ್ ಬೇಕೋ, ಯಾವ ರೀತಿಯಾಗಿ ಫೋಟೋ ಎಡಿಟ್ ಆಗ್ಬೇಕಾಗಿದೆಯೋ, ಯಾವ ರೀತಿಯಾಗಿ ಕರಿಸ್ಮಾ ಆಲ್ಬಮ್ ಎಡಿಟ್ ಆಗ್ಬೇಕಾಗಿದೆ, ಬ್ಯಾನರ್ ಎಡಿಟ್ ಆಗ್ಬೇಕಾಗಿದೆ, ಏನ್ ಬೇಕಾದ್ರೂ ಕೂಡ ನೀವು ಎಡಿಟ್ ಅನ್ನ ನೀವೇನ್ ಮಾಡಬಹುದು ಫೋಟೋಶಾಪ್ ಒಳಗೆ ನೀವು ಕೆಲಸವನ್ನ ಮಾಡ್ಕೋಬಹುದು. ಇವೆಲ್ಲ ಟೂಲ್ಸ್ ಗಳು ನಿಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತಿತ್ತು ಅಂದ್ರೆ ಯಾವ ಟೂಲು ಏನ್ ಕೆಲಸ ಮಾಡುತ್ತೆ, ಯಾವ ಸಮಯದಲ್ಲಿ ಇದನ್ನ ನಾವು ಬಳಕೆ ಮಾಡ್ಕೋಬೇಕನ್ನುವಂತ ಒಂದು ಐಡಿಯಾಸ್ ನಿಮ್ಮ ಹತ್ರ ಬಂತು ಅಂದ್ರೆ ನೀವು ಬೇಕಾದ ಡಿಸೈನ್ ನೋಡಿದ್ರು ಕೂಡ ಅದನ್ನ ಅತ್ಯಂತ ಸರಳವಾಗಿ ಮಾಡಬಹುದು. ಓಕೆನಾ, ಮತ್ತೆ ಇದರ ಜೊತೆಗೆ ಇನ್ನೊಂದು ಇದಕ್ಕೆ ಇಂಪಾರ್ಟೆಂಟ್ ಆಗಿರುವಂತದ್ದು ಏನಪ್ಪಾ ಅಂದ್ರೆ ನಾವು ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ಒಂದು ಲೇಯರ್ ಪ್ಲಾಂಟ್ ಅಂತ ಸಿಗುತ್ತೆ. ಅದು ಎಲ್ಲಿರ್ತೈತ್ರಿ ಸರ್ ಅಂದ್ರೆ ವ್ಯೂ ಒಳಗೆ ಹೋಗಿ ನೀವೇನ್ ಮಾಡ್ಬೇಕು, ವಿಂಡೋಸ್ ಒಳಗೆ ಹೋಗಿ ನೀವೇನ್ ಮಾಡ್ಬೇಕು, ಇಲ್ಲಿ ಯಾವ್ದಾದ್ರು ಒಂದು ಟೂಲ್ಸ್ ಹೈಡ್ ಆಗಿತ್ತು ಅಂದ್ರೆ ನೋಡ್ರಿ, ಟೂಲ್ ಬಾರ್ ಹೈಡ್ ಆಗಿತ್ತು ಅಂದ್ರೆ ಇಲ್ಲಿ ಕಾಣಿಸೋದಿಲ್ಲ. ಸರ್ ನಮ್ಮ ಕಂಪ್ಯೂಟರ್ ಒಳಗೆ ಏನು ಕಾಣಿಸ್ತಿಲ್ಲ, ಈ ರೀತಿಯಾಗಿ ಕಂಪ್ಲೀಟ್ ಒಂದು ಬ್ಲಾಂಕ್ ಆಗಿ ಬರ್ತಾ ಇದೆ ಅಂದ್ರೆ ವಿಂಡೋಸ್ ಒಳಗೆ ಹೋಗಿ ನೀವೇನ್ ಮಾಡ್ಬೇಕು, ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೋರಿ, ಟೂಲ್ ಬಾರ್ ಬರುತ್ತೆ. ಜೊತೆಗೆ ಇಲ್ಲಿಂದ ನಾವೇನ್ ಮಾಡ್ಬೋದು, ಲೇಯರ್ ಅಂತ ಕಾಣಿಸ್ತಾ ಇರತ್ತೆ. ಈ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೋರಿ, ಲೇಯರ್ ಪ್ಲಾಂಟ್ ಕೂಡ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಮತ್ತೆ ಅವಾಗ ನಾವ್ ಏನ್ ಮಾಡ್ಬೇಕಂದ್ರೆ ಇಲ್ಲಿಂದ ಫೈಲ್ ಒಳಗೆ ಹೋಗಿ ನಾನು ಏನ್ ಮಾಡ್ತೀನಿ, ಒಂದು ಪೇಜ್ ತಗೋಬೇಕಾಗಿದೆ. ಒಂದು ತಿಳ್ಕೊಂಡ್ಬಿಟ್ರಿ, ಯಾವುದೇ ಒಂದು ಕೆಲಸ ಮಾಡ್ಬೇಕಾಗಿತ್ತು ಅಂದ್ರೆ ಒಂದು ಸೈಜ್ ಅನ್ನ ಇಟ್ಕೊಂಡು ನೀವು ಕೆಲಸವನ್ನ ಮಾಡ್ಬೇಕಾಗ್ತದ. ಹೆಂಗ ಇಂಚ್ ಒಳಗೆ 8x12 ಅಥವಾ 4x6 ಈ ರೀತಿಯಾಗಿ ನಾವು ಇಂಚ್ ಒಳಗೆ ಸೈಜ್ ನೋಡ್ಕೋತೀವಲ್ಲ, ಈ ಒಂದು ಸೈಜ್ ಮೇಲೆನೆ ನೀವು ಏನ್ ಮಾಡ್ಬೇಕಾಗ್ತದೆ, ಇಲ್ಲಿ ಡಿಸೈನ್ಸ್ ಗಳನ್ನ ಫೋಟೋ ಎಡಿಟ್ ಅನ್ನ ಮಾಡ್ಬೇಕಾಗುತ್ತೆ. ಅವಾಗ ನಾನು ಏನ್ ಮಾಡ್ತೀನಿ, ಫೈಲ್ ಒಳಗೆ ಹೋಗಿ ಇಲ್ಲಿಂದ ನ್ಯೂ ಫೈಲ್ ನೋಡ್ರಿ, ಇಲ್ಲಿ ಶಾರ್ಟ್ ಕಟ್ ಕೂಡ ಸಿಗುತ್ತೆ ನಿಮ್ಗೆ ಫೋಟೋಶಾಪ್ ಒಳಗೆ. ನಾನು ಅದನ್ನ ಸಪರೇಟ್ ಆಗಿ ಹೇಳುವಂತ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿಂದ ನ್ಯೂ ಪೇಜ್ ತಗೊಳ್ಳಿಕ್ಕೆ Ctrl+N ಅನ್ನ ಬಳಕೆ ಮಾಡ್ಕೋತೀವಿ. ಓಪನ್ ಮಾಡ್ಕೊಳ್ಳಿಕ್ಕೆ Ctrl+O ನ ಬಳಕೆ ಮಾಡ್ಕೋತೀವಿ. ಬ್ರೌಸರ್ ಅಂದ್ರೆ ಶಿಫ್ಟ್ Ctrl+O ಅಂತ ಮಾಡ್ಕೋತೀವಿ. ಓಪನ್ ಆಸ್ Alt+Ctrl+O ಅಂತ ಕ್ಲಿಕ್ ಮಾಡ್ಕೋತೀವಿ. ನೋಡ್ರಿ ಕ್ಲೋಸ್ ಆಗಿರ್ಬೋದು. Alt+Ctrl+W ಮಾಡಿದ್ರೆ ಕ್ಲೋಸ್ ಆಗ್ಬಿಡತ್ತೆ. Ctrl+S ಮಾಡಿದ್ರೆ ಸೇವ್ ಆಗುತ್ತೆ. ಸೇವ್ ಆಸ್ ಅಂದ್ರೆ ಸೇವ್ ಮಾಡಿರುವಂತ ಫೈಲ್ಗೆ ಇನ್ನೊಂದು ಹೆಸರು ಕೊಟ್ಟು ಮತ್ತೊಂದು ಫೈಲ್ ಸೇವ್ ಮಾಡಬೇಕಾಗಿತ್ತು ಅಂದ್ರೆ ಶಿಫ್ಟ್ Ctrl+S ಅನ್ನ ನೀವು ಮಾಡಬೇಕಾಗತ್ತೆ. ಇವೆಲ್ಲ ಶಾರ್ಟ್ ಕಟ್ ಕೀಗಳನ್ನ ನೀವು ಬರ್ದು ಇಟ್ಕೋಬೇಕು ಒಂದ್ ಕಡೆ, ಅಂದ್ರೆ ಬೇಗ ಕೆಲಸ ಮಾಡ್ಲಿಕ್ಕೆ ನಿಮ್ಗೆ ಇಲ್ಲಿ ಅನುಕೂಲ ಆಗುತ್ತೆ ಅಂತೇಳಿ ಕೂಡ ನಾವು ನೋಡಬಹುದು. ಹೌದಾ, ಹಾಗಾದ್ರೆ ನಾನೊಂದು ಸೈಜ್ ತಗೋತೀನಿ ಸರ್ ಅಂದ್ರೆ ಇದರ ಮೇಲೆ ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊರಿ. ಈ ರೀತಿಯಾಗಿರುವಂತ ಒಂದು ಪೇಜ್ ಸೆಟಪ್ ಮಾಡ್ಕೊಳ್ಳಿಕ್ಕೆ ಒಂದು
ನಮ್ಗೆ ಏನಾಗ್ತೈತಿ ಒಂದು ಸೈಜ್ ತಗೊಳ್ಳುವಂತ ಒಂದು ಪೆನಲ್ ನಮ್ಗೆ ಓಪನ್ ಆಗುತ್ತೆ. ಇದರಲ್ಲಿ ನೇಮ್ ಅಂದ್ರೆ ನೀವು ಯಾರು ಫೋಟೋ ಎಡಿಟ್ ಮಾಡ್ತಾ ಇದ್ರಿ ಅವರ ಒಂದು ಹೆಸರು ಕೊಡಬಹುದು, ಅಥವಾ ದಿನಾಂಕ ಕೂಡ ನೀವೇನ್ ಮಾಡಬಹುದು, 20/4/2026 ಒಂದು ಡೇಟ್ ಕೊಡ್ತಾ ಇದ್ದೀನಿ ನಾನು. ಹೌದಾ, ಇಲ್ಲಿ ಕೆಳಗಡೆ ಸೈಜ್ ನೋಡ್ತಾ ಇದೀವಿ. ಪ್ರಿಸೆಟ್ ಸೈಜ್ ಅಂದ್ರೆ ನೀವು ಯಾವ ಒಂದು ಫೋಟೋವಿನ ಸೈಜ್ ಯಾವ ಒಂದು ಸೈಜ್ ಒಳಗ ಮಾಡ್ತಾ ಇದೀರಿ ಅನ್ನೋದು ಬಹಳ ಒಂದು ಡಿಫೆಂಡ್ ಆಗತ್ತೆ. ಸುಮ್ನೆ ಯಾವ್ದೋ ಸೈಜ್ ತಗೊಂಡು ಕೆಲಸ ಮಾಡಿದ್ರೆ ಅಲ್ಲಿ ನಮ್ಗೆ ಪ್ರಿಂಟ್ ಕೊಡೋದಿಲ್ಲ ಲ್ಯಾಬ್ ಒಳಗ. ಸುಮ್ನೆ ಯಾವ್ದು ಮನಸ್ಸಿಗೆ ಬಂದಿದ್ ಸೈಜ್ ಮಾಡಿದ್ರೆ ಅಲ್ಲಿ ಅವ್ರ ಹತ್ರ ಪೇಪರ್ ಇರ್ಲಿಲ್ಲ ಅಂದ್ರೆ ಪ್ರಿಂಟ್ ಕೊಡೋದಿಲ್ಲ. ಹಾಗಾಗಿ ಆ ಒಂದು ಸೈಜ್ ಅನ್ನ ಕರೆಕ್ಟ್ ಆಗಿ ನೀವು ತಿಳ್ಕೊಂಡು ಸೈಜ್ ಅನ್ನ ಹಾಕೋಬೇಕು. ಇಲ್ಲಿ ಆಲ್ರೆಡಿ ಡಿಫಾಲ್ಟ್ ಸೈಜ್ ಗಳು ಕೂಡ ನಿಮ್ಗೆ ನೋಡ್ಲಿಕ್ಕೆ ಕೊಟ್ಟಿರ್ತಾರೆ. A4 ಆಗಿರ್ಬೋದು, A3 ಆಗಿರ್ಬೋದು. 4/6 ಅಂದ್ರೆ ಸಿಂಗಲ್ ಫೋಟೋ, ಅಂಗೈ ಅಷ್ಟು ಫೋಟೋ ಇರ್ತೈತಿ ಒಬ್ಬರದ, ಅದರಷ್ಟು ಕಾಪಿ ಬೇಕಾಗಿದೆ ಸರ್, ಅಥವಾ 2/3 ಬೇಕಾಗಿದೆ, 5/7 ಬೇಕಾಗಿದೆ, 8/10 ಬೇಕಾಗಿದೆ. ಇವೆಲ್ಲ ಸೈಜ್ ಗಳನ್ನ ಸ್ವಲ್ಪ ತಿಳ್ಕೊಬೇಕು. ನೀವು ಗೊತ್ತಾಗ್ತದ ಹೆಂಗೆ ತಿಳ್ಕೊಬೇಕ್ರಿ ಸರ್ ಈ ಒಂದು ಫೋಟೋ ಯಾವ ಸೈಜ್ ಒಳಗೆ ಐತೆ ಅನ್ನೋದು ತಿಳ್ಕೊಬೇಕಾಗಿತ್ತು ಅಂದ್ರೆ ನಿಮ್ಮ ಹತ್ರ ಇಂಚ್ ಪಟ್ ಇರ್ತೈತಿ, ಸ್ಕೇಲ್ ಅಂತ ನಾವು ಹೇಳ್ತೀವಿ. ಆ ಒಂದು ಸ್ಕೇಲ್ ದಿಂದ ನೀವು ಮಾಪ್ ಮಾಡ್ಕೊಂಡು ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದ. ಯಾಕಂದ್ರೆ ಮನೆಯಾಗ ಯಾವ್ದೋ ಒಂದು ಫೋಟೋ ಇರ್ತೈತಿ, ಇದ್ರಂಗೆ ನಾವು ಡಿಸೈನ್ ಮಾಡ್ಬೇಕಾಗಿದೆ ಅಂದ್ರೆ ಆ ಒಂದು ಫೋಟೋವಿನ ಸೈಜ್ ತಿಳ್ಕೊಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ಅದರ ಒಂದು ಸೈಜ್ ಸ್ಕೇಲ್ ಇಟ್ಟು ಚೆಕ್ ಮಾಡ್ಕೋಬೇಕು. ಹೈಟ್ ಎಷ್ಟು ಇಂಚ್ ಅದ, ವಿಡ್ತ್ ಎಷ್ಟು ಇಂಚ್ ಇದೆ, ಅದನ್ನ ಸೈಜ್ ಕನ್ಫರ್ಮ್ ಮಾಡ್ಕೊಂಡು ನೀವು ಆ ಒಂದು ಸೈಜ್ ಅನ್ನ ತಗೊಂಡು ಏನ್ ಮಾಡ್ಬೇಕು, ಇಲ್ಲಿಂದ ಇಂಚ್ ಒಳಗೆ ಇಟ್ಕೋಬೇಕು. ಎರಡನ್ನು ಕೂಡ ಬೇರೆ ಬೇರೆ ಇಟ್ಕೋಬಾರ್ದು. ಮೇಲ್ಗಡೆ ಇಂಚ್ ಒಳಗೆ ಇಟ್ಕೊಂಡಿರ ಅಂದ್ರೆ ಕೆಳಗನು ಕೂಡ ಬೇರೆ ಪಿಕ್ಸೆಲ್ ಸೆಲೆಕ್ಷನ್ ಆಗಿರ್ತೈತಿ, ಅದನ್ನ ನೀವು ಇಂಚ್ ಒಳಗಡೆ ಇಟ್ಕೋಬೇಕು. ರೆಜುಲೇಷನ್ ಏನ್ ಕೆಲಸ ಮಾಡ್ತೈತೆ ಅಂದ್ರೆ ಇಮೇಜ್ ನ ಕ್ವಾಲಿಟಿ ಇನ್ಕ್ರೀಸ್ ಮಾಡಿಕೊಡತ್ತೆ. ಅದು ಎಷ್ಟು ರೆಜುಲೇಷನ್ ಕಮ್ಮಿ ಇರ್ತೈತಿ ಅಷ್ಟು ನಮ್ ಕ್ವಾಲಿಟಿ ಏನಾಗ್ತದ, ದಿಮ್ ಆಗಿ ಬರ್ತದ. ಮ್ಯಾಕ್ಸಿಮಮ್ 300 ರೆಜುಲೇಷನ್ ಇಟ್ಕೊಂಡು ನೀವು ಫೋಟೋಶಾಪ್ ಅನ್ನ ಡಿಸೈನ್ ಮಾಡಬಹುದು. ಗೊತ್ತಾಗ್ತದ ಅಂದ್ರೆ ಕಂಪ್ಯೂಟರ್ ಸ್ವಲ್ಪ ಸ್ಲೋ ಆಗಿ ಕೆಲಸ ಮಾಡತ್ತೆ. ನಿಮ್ ಕಂಪ್ಯೂಟರ್ ಬಹಳ ಕಡಿಮೆ ಒಂದು ಪ್ರೋಸೆಸ್ ಇದೆ ಸರ್, ಕಾನ್ಫಿಗರೇಷನ್ ಕಮ್ಮಿ ಇದೆ ಅಂದ್ರೆ ನೀವು ಇದನ್ನ ಏನ್ ಮಾಡಬಹುದು, 72 ಕೂಡ ಇಟ್ಕೋಬಹುದು. ನೀವು 72 ಒಳಗೆ ಇಟ್ರೆ ಏನಾಗ್ತೈತಿ ಸರ್, ಕ್ವಾಲಿಟಿ ಕಮ್ಮಿ ಆಗ್ತೈತಿ ಅಂತ ಕೇಳ್ಬೇಡ್ರಿ. ಕ್ವಾಲಿಟಿ ಕಮ್ಮಿ ಆಗಲ್ಲ. ಕ್ವಾಲಿಟಿ ನೀವು ಪ್ರಿಂಟ್ ಕೊಟ್ಟಾಗ ಅವ್ರು 300 ರೆಜುಲೇಷನ್ ಒಳಗೆ ಪ್ರಿಂಟ್ ಕೊಡ್ತಾರೆ, ಅಂದ್ರೆ HD ನೇ ಪ್ರಿಂಟ್ ಕೊಡ್ತಾರೆ. ಬಟ್ ನಿಮ್ ಕಂಪ್ಯೂಟರ್ ಸ್ಲೋ ಆಗಬಾರ್ದು, ಕರೆಕ್ಟ್ ಆಗಿ ನಡಿಬೇಕು ಅಂದ್ರೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ 72 ರೆಜುಲೇಷನ್ ಇಟ್ಕೊಂಡೆ ಇಲ್ಲಿ ಕೆಲಸವನ್ನ ಮಾಡ್ಬೇಕಾಗ್ತದ. ಓಕೆನಾ. ಕೆಳಗಡೆ ಮೂಡ್ ಅಂತ ಇರ್ತೈತಿ, ಇದು RGB ಇರಬೇಕು, ಬೇರೆ ಬೇರೆ ತಗೊಳಿಕ್ ಹೋಗ್ಬೇಡ್ರಿ. ಬೇರೆ ಬಿಟ್ ಮ್ಯಾಪ್ ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಕೆಲಸ ಮಾಡ್ತೈತಿ. ಸಪೋಸ್ ನೀವು ಬ್ಯಾನರ್ ಕೆಲಸ ಮಾಡ್ತಾ ಇದೀರ ಅಂದ್ರೆ CMYK ಕಲರ್ ಅನ್ನ ತಗೋಬೇಕು. ಬ್ಯಾನರ್, ಪಾಂಪ್ಲೆಟ್ಸ್ ಆಗಿರ್ಬೋದು, ಪತ್ರಿಕೆ ಆಗಿರ್ಬೋದು, ಈ ರೀತಿಯಾಗಿ ಏನೇ ಒಂದು ಹಳಿ ಮೇಲೆ ಪ್ರಿಂಟ್ ತೆಗಿಬೇಕಾಗಿದೆ, ಒಂದು ಪೇಪರ್ ಮೇಲೆ ಪ್ರಿಂಟ್ ಮಾಡಬೇಕಾಗಿದೆ ಅಂದ್ರೆ ನೀವು CMYK ತಗೋಬೇಕು. ಇಲ್ಲ ಸರ್ ನಾನು ಫೋಟೋವಿನ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ RGB ತಗೋಬೇಕು. RGB ಅಂದ್ರೆ ರೆಡ್, ಗ್ರೀನ್, ಬ್ಲೂ ಅಂತ ನಾವು ಹೇಳ್ತೀವಿ. CMYK ಅಂದ್ರೆ ಸಿಯಾನ್, ಮಜೆಂಟಾ, ಯೆಲ್ಲೋ ಕಲರ್ ಅಂತಾನು ಕೂಡ ನಾವು ಹೇಳ್ತೀವಿ. ಗೊತ್ತಾಗ್ತದ. ಹಾಗಾಗಿ RGB ತಗೊಂಡು ಪೇಜ್ ಅಂದ್ರೆ ನಮ್ಗೆ ಒಂದು ಕಾಂಟ್ಯಾಕ್ಟ್ ಹಳಿ ಅಂತದ್ ಬೇಕು ಅಂದ್ರೆ ವೈಟ್ ಬೇಕು ಅಂದ್ರೆ ವೈಟ್ ಇಟ್ಕೋಬೇಕು. ಇದನ್ನ ನೀವೇನ್ ಮಾಡ್ಬೋದು, ಈಗ ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ನಮ್ಗೊಂದು ಪೇಜ್ ನಮ್ಗೆ ರೆಡಿಯಾಗಿ ಬಂದ್ಬಿಡ್ತದ. ಇದನ್ನ ನಾನು ಮ್ಯಾಕ್ಸಿಮೈಸ್ ಮಾಡ್ಕೋತೀನಿ. ಕರೆಕ್ಟ್ ಆಗಿ ನನ್ಗೆ ಸಾಫ್ಟ್ವೇರ್ ಒಳಗ ಒಂದು ಪೇಜ್ ನನಗೆ ಬಂದ್ಬಿಟ್ಟಿರ್ತದ. ಇದರ ಒಳಗೆ ನನ್ಗೆ ಏನ್ ಮಾಡ್ಬೇಕಾಗಿದೆಯಲ್ಲ, ಇಲ್ಲಿ ಏನ್ ಕೆಲಸ ಮಾಡ್ಬೇಕಾಗಿದೆ, ಇಲ್ಲಿ ಟೂಲ್ಸ್ ಗಳು ಇರ್ತಾವ ನಿಮ್ಗೆ. ಓಕೆ, ಇದನ್ನ ಸರ್ಚ್ಕೋಬಹುದು ಈ ರೀತಿಯಾಗಿ. ಇಲ್ಲಿಂದ ಮೇಲ್ಗಡೆ ಇರೋದು ಇದಕ್ಕೆ ಎಲ್ಲಿ ಬೇಕು ಅಲ್ಲಿ ಇಟ್ಕೊಂಡು ಕೂಡ ಕೆಲಸ ಮಾಡಬಹುದು. ಇಲ್ಲೇ ಸೈಡ್ ಇಟ್ಕೋಬೇಕ್ರಿ ಸರ್ ಅಂದ್ರೆ ಇಲ್ಲೇ ಇಟ್ಕೋಬೇಕು, ಇಲ್ಲೇ ಬೇಕ್ರಿ ಸರ್ ಅಂದ್ರೆ ಇಲ್ಲೇ ಇಟ್ಕೋರಿ. ಹೌದಾ. ಈಗ ಸಪೋಸ್ ಇದ್ರೊಳಗೆ ನೀವು ಏನ್ ಕೆಲಸ ಮಾಡ್ಬೇಕಂತ ಮಾಡಿದಿರಲ್ಲೋ ಇವೆಲ್ಲ ಟೂಲ್ಸ್ ಗಳನ್ನ ಬಳಕೆ ಮಾಡ್ಕೊಂಡು ಇಲ್ಲಿ ನೋಡ್ಬೋದು. ಮೇಲ್ಗಡೆ ಹೋದಾಗ ಅದ್ರ ಹೆಸರೇ ಬಂದ್ಬಿಡುತ್ತೆ, ರೆಕ್ಟಾಂಗಲ್ ಮರ್ಕುರಿ ಟೂಲ್ ಅಂತ ಬರ್ತದ. ಇಲ್ಲಿ ಹೋಗ್ರಿ ಬ್ರಷ್ ಟೂಲ್ ಅಂತ ಬರ್ತದ. ಬ್ರಷ್ ಟೂಲ್ ಹೌದಾ, ನಾನು ಸೆಲೆಕ್ಷನ್ ಮಾಡ್ಕೋತೀನಿ. ಏನ್ ಮಾಡ್ತೀನಿ, ಇಲ್ಲಿ ಒಂದು ಕೆಲಸ ಮಾಡ್ತೀನಿ ನೋಡ್ರಿ, ಈ ರೀತಿಯಾಗಿ ಒಂದು ಡಿಸೈನ್ ಮಾಡ್ತೀನಿ. ಓಕೆ, ಏನೋ ಒಂದು ಲೈನ್ ಬಂದ್ಬಿಡ್ತದೆ. ಕಂಟ್ರೋಲ್ ಇದನ್ನು ಹೋಗ್ಬೇಕಲ್ಲ ಸರ್, ಏನೋ ಒಂದು ಲೈನ್ ಮಾಡಿಬಿಟ್ಟೆ ನಾನು. ಓಕೆ, ಇದು ಹೋಗ್ಬೇಕಾಗಿದೆ, ಏನೋ ಒಂದು ಮಾಡಿಬಿಟ್ಟೆ ನೋಡ್ರಿ. ಓಕೆ, ಏನೋ ಒಂದು ಮಾಡಿದೆ. ಸುಮ್ಮನೆ ಯಾವುದೋ ಒಂದು ಡಿಸೈನ್ ಏಲಿಯನ್ಸ್ ಥರ ಡಿಸೈನ್ ಮಾಡ್ಕೋತಾ ಇದೀನಿ. ಇದಕ್ಕೊಂದು ಕಾಲ್ ಕೊಡೋಣ, ಇದಕ್ಕೊಂದು ಕಾಲ್ ಕೊಟ್ಬಿಡೋಣ. ಹೌದಾ ಸರ್, ಇದಕ್ಕೆ ಚೇಂಜಸ್ ಮಾಡಬೇಕಾಗಿದೆ. ನಾನು ಏನು ಮಾಡಬೇಕು ಅಂದರೆ ವಾಪಸ್ ಅಂಡು ಮಾಡಬೇಕಲ್ಲ, ಅವಾಗ ನೀವೇನು ಮಾಡ್ಬೋದು, ಎಡಿಟ್ ಒಳಗೆ ಹೋಗಿ ಸ್ಟೆಪ್ ಬ್ಯಾಕ್ವರ್ಡ್ ಕಂಟ್ರೋಲ್ ಆಲ್ಟ್ ಜಲ್ಟ್ ಮಾಡ್ತಾ ಹೋಗಬೇಕು. ಶಾರ್ಟ್ಕಟ್ ಎಲ್ಲಿ ವಾಪಸ್ ನಾನು ಮಾಡಿರೋದನ್ನು ವಾಪಸ್ ಹೋಗಬೇಕಾಗಿದೆ ಅಂದರೆ ಎಡಿಟ್ ಒಳಗೆ ಹೋಗಿ ಸ್ಟೆಪ್ ಬ್ಯಾಕ್ವರ್ಡ್ ಮೇಲೆ ನೀವು ಕ್ಲಿಕ್ ಮಾಡ್ತಾ ಹೋದರೆ ಸಂಪೂರ್ಣವಾಗಿ ಅದು ಹೋಗ್ತಾ ಇರತ್ತೆ, ನೋಡ್ಬೋದು. ಅದನ್ನೇ ಶಾರ್ಟ್ಕಟ್ ನೀವು ಕೀಬೋರ್ಡ್ ಒಳಗೆ ಕಂಟ್ರೋಲ್ ಆಲ್ಟ್ ಜಡ್ ಮಾಡಿದರೆ ವಾಪಸ್ ಹೋಗ್ಲಿಕ್ಕೆ ಶುರು ಆಗ್ತದೆ. ತಿಳಿತೈತೆ ಹೇಳೋದ. ಈಗ ಸಪೋಸ್ ಇನ್ನೊಂದು ಸರ್ತಿ ಡಿಸೈನ್ ಯಾವುದೋ ಒಂದು ಹೂವು ಮಾಡ್ಕೋತೀನಿ ಅಂತ ತಿಳ್ಕೊರಿ. ನೋಡ್ರಿ, ನಾ ಸುಮ್ಮನೆ ಒಂದು ಮಾಡ್ಕೋತಾ ಅದನ್ನೇ ಪ್ರಾಕ್ಟೀಸ್ಗೋಸ್ಕರ ನೀವು ಕೂಡ ಏನು ಮಾಡ್ಬೋದು, ಬ್ರಷ್ದಿಂದ ನಾನು ಈ ರೀತಿಯಾಗಿ ಮಾಡ್ಕೊಂಡೆ, ರೌಂಡ್ ಆಗಿ ಮಾಡ್ಕೊಂಡೆ. ಹೌದಾ. ನೆಕ್ಸ್ಟ್ ಇದನ್ನ ಈ ಕಡೆ ಸ್ವಲ್ಪ ಇಲ್ಲಿ ಮೂಲಿ ಒಳಗೆ ಸರಿಸ್ಕೋಬೇಕು ಅಂದ್ರೆ ನಾನು ಮೂವ್ ಟೂಲ್ ತಗೋತೀನಿ, ಸರಿಸ್ಕೋತೀನಿ, ಸರಿತಾ ಇಲ್ಲ ನೋಡ್ರಿ. ಕುಡ್ ನಾಟ್ ಕಂಪ್ಲೀಟ್ ಯುವರ್ ರಿಕ್ವೆಸ್ಟ್ ಬಿಕಾಸ್ ದ ಲೇಯರ್ ಇಸ್ ದ ಲಾಕ್ಡ್ ಅಂತ ಬರ್ತಾ ಇದೆ. ಅಂದ್ರೆ ನೀವೇನ್ ಮಾಡಿರಿ ಅಂದ್ರೆ ಬ್ಯಾಕ್ ಗ್ರೌಂಡ್ ಒಳಗೆ ಈ ಒಂದು ಕೆಲಸವನ್ನ ಮಾಡಿರಿ, ಹಾಗಾಗಿ ಇದಕ್ಕೆ ಸರಿಸ್ಲಿಕ್ಕೆ ಅವಕಾಶ ನಾನು ಕೊಡೋದಿಲ್ಲ ಅಂತ ಹೇಳ್ಕೊಡ್ತೈತೆ ಅದು. ಅಂದ್ರೆ
ಇಲ್ಲಿ ಲಾಕ್ ಇರುವಂತ ಒಂದು ಪೇಜ್ ಮೇಲೆನೆ ನಾವು ಕೆಲಸವನ್ನ ಮಾಡಿದ್ದೀವಿ. ಹಂಗಾದ್ರೆ ಅದು ಚೇಂಜಸ್ ಆಗ್ಬೇಕು ಸರ್, ಈ ರೀತಿಯಾಗಿ ನಾನು ತಪ್ಪಾಗಬಾರ್ದು ಅಂದ್ರೆ ನೀವೇನ್ ಮಾಡ್ಬೇಕು, ಇದನ್ನ ಅಳಕಿಸ್ಕೋಬೇಕು. ಅಂದ್ರೆ ಇದ್ರ ಮೇಲೆ ಯಾವುದೇ ರೀತಿಯಿಂದ ನಾವು ಕೆಲಸ ಮಾಡಬಾರ್ದು. ಮತ್ತೆ ಎಲ್ಲಿ ಕೆಲಸ ಮಾಡ್ಬೇಕ್ರಿ ಸರ್ ಅಂದ್ರೆ ಎಡಿಟ್ ಒಳಗೆ ಹೋಗಿ ಸ್ಟೆಪ್ ಬ್ಯಾಕ್ವರ್ಡ್ ಮಾಡ್ಕೊಳ್ಳೋಣ. ಆಲ್ಟ್ ಕಂಟ್ರೋಲ್ Z, ಇಲ್ಲಿಂದ ಒಂದು ಲೇಯರ್ ಅನ್ನ ತಗೋಬೇಕು ನೀವು. ಓಕೆ, ಕ್ರಿಯೇಟ್ ಎ ನ್ಯೂ ಲೇಯರ್ ಅಂತ ಸಿಗುತ್ತೆ. ಒಂದು ಲೇಯರ್ ತಗೋರಿ. ಈ ಬ್ಯಾಕ್ ಗ್ರೌಂಡ್ ಮೇಲೆ ಯಾವುದೇ ರೀತಿಯಿಂದ ಕೆಲಸ ಮಾಡಬಾರ್ದು. ಒಂದು ಲೇಯರ್ ಅಂದ್ರೆ ಒಂದು ಎಕ್ಸ್ಟ್ರಾ ಒಂದು ಕ್ಯಾರಿ ಬ್ಯಾಗ್ ತಗೊಂಡಂಗಿದ್ದು. ಓಕೆ, ಲೇಯರ್ ತಗೊಂಡು ಈಗ ನೀವೇನ್ ಮಾಡ್ಬೋದು, ಬ್ರಷ್ ತಗೊಂಡು ಇದ್ರ ಮೇಲೆ ಕೆಲಸ ಮಾಡ್ಕೋರಿ. ಏನ್ ಬೇಕು ಅದನ್ನ ನೀವು ಡಿಸೈನ್ ಮಾಡ್ಕೊಂಡು ಎಲ್ಲಿ ಬೇಕಲ್ಲಿ ನೀವೇನ್ ಮಾಡ್ಬೋದು, ಇದನ್ನ ಇಟ್ಕೋಬಹುದು. ಓಕೆ, ರೌಂಡ್ ಆಗಿ ನಾನು ಮಾಡ್ಕೋತೀನಿ. ಈಗ ಇದನ್ನು ಸರಿಸಬೇಕಾಗಿದೆ ಅಂದ್ರೆ ಈ ಬ್ರಷ್ ಲಿಂದನೇ ಸರಿಸ್ಲಿಕ್ಕೆ ಆಗಲ್ಲ. ನನ್ ಕಂಟ್ರೋಲ್ Z, ಇಲ್ಲಿ ಮೂವ್ ಟೂಲ್ ಇರ್ತದ, ಮೂವ್ ಟೂಲ್ ತಗೋರಿ. ಈಗ ನೀವು ಸರಿಸಬಹುದು ನೋಡ್ರಿ, ಎಲ್ಲಿ ಬೇಕು ಅಲ್ಲಿ ಇದನ್ನ ಸರಿಸಬಹುದು. ಯಾಕಂದ್ರೆ ಸಪರೇಟ್ ಒಂದು ಲೇಯರ್ ಮೇಲೆ ನಾನು ಕೆಲಸವನ್ನ ಮಾಡ್ಕೊಂಡಿದ್ದೀನಿ. ಗೊತ್ತಾಗ್ತದ? ಈ ರೀತಿಯಾಗಿ ತಗೊಂಡೆ. ಇಲ್ಲಿಂದ ರೆಕ್ಟೆಂಗಲ್ ಅಂದ್ರೆ ನಾನು ಕಟ್ ಮಾಡಬೇಕಾಗಿದೆ ಸರ್ ಅಂದ್ರೆ ಸೆಲೆಕ್ಷನ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು, ಡಿಲೀಟ್ ಮಾಡಬೇಕಾಗಿತ್ತು ಅಂದ್ರೆ ಡಿಲೀಟ್ ಮಾಡ್ಬೋದು. ಇಷ್ಟು ತೆಗಿಬೇಕು ಅಂದ್ರೆ ಮತ್ತೆ ಡಿಲೀಟ್ ಮಾಡ್ಬೋದು. ಕೀಬೋರ್ಡ್ ಒಳಗೆ ಡಿಲೀಟ್ ಆದ ಫ್ರೆಶ್ ಮಾಡ್ರಿ, ಡಿಲೀಟ್ ಆಗ್ಬಿಡ್ತದೆ. ಈ ರೀತಿಯಾಗಿ ಕೂಡ ನಾವೇನ್ ಮಾಡ್ಬೋದು, ಫೋಟೋಶಾಪ್ ಒಳಗ ಕೆಲಸವನ್ನ ಮಾಡ್ಬೋದು. ಇವತ್ತು ಜಸ್ಟ್ ಫಾರ್ ದ ಇಂಟ್ರೊಡಕ್ಷನ್ ಆಗಿದೆ ತನ್ಕೋತಾ ಅದನ್ನ ಯಾವ ರೀತಿಯಾಗಿ ನಾವು ಕೆಲಸ ಮಾಡ್ಬೋದು ಮತ್ತೆ ಲೇಯರ್ಸ್ ಅನ್ನ ಯಾವ ರೀತಿಯಾಗಿ ಬಳಕೆ ಮಾಡ್ಬೋದು ಅನ್ನುವಂಥದ್ದು ಸ್ವಲ್ಪ ಗೊತ್ತಾಗಿದೆ ತನ್ಕೋತಾ ಅದನ್ನೇ. ಇವತ್ತಿನ ಈ ಒಂದು ಕ್ಲಾಸ್ ಇಲ್ಲಿಗೆ ಮುಗಿಸ್ತಾ ಇದೀನಿ. ನಾಳೆ ಬರುವಂತ ಒಂದು ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಆಗಿ ಒಂದು ಟೂಲ್ಸ್ ಅನ್ನ ತಗೊಂಡು ಯಾವ ರೀತಿಯಾಗಿ ಒಂದು ಪ್ರಾಜೆಕ್ಟ್ ವರ್ಕ್ ಅನ್ನ ಮಾಡಿ ನೋಡೋಣ. ಅಂದ್ರೆ ಸುಮ್ಮನೆ ಕೆಲಸ ಮಾಡಿದ್ರೆ ಗೊತ್ತಾಗಲ್ಲ, ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಮುಂದಿನ ಕ್ಲಾಸ್ ಅಲ್ಲಿ ನಿಮ್ಗೆ ಇವೆಲ್ಲ ಟೂಲ್ಸ್ ಗಳನ್ನ ಯಾವ ರೀತಿಯಾಗಿ ಬಳಕೆ ಮಾಡಬಹುದು ಅನ್ನುವಂತ ಸ್ಟೆಪ್ ವೈಸ್ ಪ್ರತಿದಿನ ಕಲಿಸ್ತಾ ಹೋಗ್ತೀನಿ. ದಯವಿಟ್ಟು ಎಲ್ಲಾ ವಿಡಿಯೋಸ್ ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ರತಿದಿನ ವಿಡಿಯೋಸ್ ಗಳು ಬರ್ತಾ ಇರತ್ತೆ, ನೋಡಿ ಮನೆಯಲ್ಲೇ ಕುಳಿತುಕೊಂಡು ಕಂಪ್ಯೂಟರ್ ಶಿಕ್ಷಣವನ್ನ ಕಲಿತಾ ಇರಿ. ಜೊತೆಗೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ನಾಳೆ ವಿಡಿಯೋ ನೀವು ನೋಡ್ಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ. ಮತ್ತೆ ಇವತ್ತು ಹೇಳಿರುವಂತಹ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.